ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತು ಗೃಹ ಪ್ರವೇಶಕ್ಕೆ ಅಂತೇಳಿ ಹೊರಡ್ತಾ ಇರೋದು. ನೀವು ಓದ್ಬಿಟ್ಟಿದಲ್ಲಿ ನೋಡಿದ್ರಿ, ನಮ್ಮ ಅಣ್ಣ ಬಂದುಬಿಟ್ಟು ಗೃಹ ಪ್ರವೇಶದ ಕಾರಣ ಕೊಟ್ಬಿಟ್ಟು ಹೋಗಿದ್ರು. ಸೊ ಹಾಗಾಗಿ ಇವತ್ತು ಗೃಹ ಪ್ರವೇಶಕ್ಕೆ ಹೊರಡ್ತಾ ಇದ್ದೀವಿ. ಪಾಗೋಡದ ಹತ್ರ ಗುಜನೋಡಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಆಲ್ರೆಡಿ ಅಮ್ಮ ಅಪ್ಪ ಇಬ್ಬರು ಕೂಡ ಹೋಗಿದ್ದಾರೆ. ಅವರು ಮೊನ್ನೆ ಸಾಟರ್ಡೇನೇ ಹೋದರು ಅವರು ಗೃಹ ಪ್ರವೇಶಕ್ಕೆ ಅಂತಂದ್ಬಿಟ್ಟು. ಹಾಗೆ ನಮ್ಮ ಚಿಕ್ಕಮ್ಮನ ಮನೆ ಅಲ್ಲೇ ಇದೆಯಲ್ಲ ಪಾಗೋಡದಲ್ಲಿ, ಅಲ್ಲಿದ್ಬಿಟ್ಟು ಎಲ್ಲ ಜೊತೆಗೆ ಹೋಗ್ತೀವಿ ನಾವು ಅಂತೇಳಿ ಹೊರಟರು. ನಾವು ಮಂಡೇ ಇದ್ದಿದ್ದು ಗೃಹ ಪ್ರವೇಶ. ಸೊ ನಮ್ಮನೆಯವರು ರಜಾ ಇಲ್ಲ, ಇನ್ಸ್ಪೆಕ್ಷನ್ ಬೇರೆ ನಡೀತಿದೆ ಕಾಲೇಜಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಸಂಡೇನೇ ಇನ್ಸ್ಪೆಕ್ಷನ್ ಮುಗೀತು. ಹಾಗಾಗಿ ನಾವು ಇವತ್ತು ಮಂಡೇ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಮತ್ತು ಹಾಗೆಯೇ ಹುಡುಗರಿಗೆ ಕಾಲೇಜ್ ಇದ್ದಿದ್ದರಿಂದ ಇಬ್ಬರೂ ಕಾಲೇಜಿಗೆ ಕಳಿಸ್ಕೊಟ್ಟು ಮತ್ತು ನಾವಿಬ್ಬರೂ ಹೋಗ್ತಾ ಇರೋದು. ಹೋಗ್ಬಿಟ್ಟು ಬೇಗ ಸಂಜೆನೇ ಬಂದುಬಿಡೋಣ ಅಂತಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ತಾನೇ ನಾವು ರೀಚ್ ಆದವು. ಅಷ್ಟರೊಳಗಾಗಲೇ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗ್ದಿತ್ತು. ಸೊ ಈಗ ತಾನೇ ಬಂದವು. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶ ಇದು ನೋಡಿ, ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಮತ್ತು ಹಾಗೆ ಬಂದಮೇಲೆ ನಾವು ಕೂಡ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ಕೂಡ ತೊಗೊಂಡ್ವು. ಮತ್ತು ಹಾಗೆ ನಮ್ಮ ಅತ್ತಿಗೆ ಹೇಳ್ತಾಯಿದ್ರು, ನಮ್ಮ ಅತ್ತೆ ಇದ್ರಲ್ಲ ಅವ್ರ ತಂಗಿ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದಿದ್ದು. ನಮ್ಮಮ್ಮ ಮತ್ತು ಹಾಗೆ ನಮ್ಮ ಅಣ್ಣನವರ ಅಮ್ಮ ಕೂಡ ಇಬ್ಬರು ಸೇಮ್ ಒಂದೇ ಥರನೇ ಇರೋದು. ಹಾಗಾಗಿ ಹೋಲಿಕೆ ಒಂದೇ ಥರ ಇದೆ ಅಂತ ಹೇಳ್ತಾಯಿದ್ರು. ಇವಳು ನಮ್ಮ ಅಣ್ಣನ ಮಗಳು ಅರುಣ ಅಂತಂದ್ಬಿಟ್ಟು. ಸೊ ಹಾಗೆ ಅವಳನ್ನು ಕೂಡ ತುಂಬ ವರ್ಷಗಳೇ ಆಗಿದ್ದು ಎಲ್ಲರನ್ನೂ ನೋಡಿ. ಹಾಗೆ ಎಲ್ಲರನ್ನೂ ಅವಳನ್ನು ಕೂಡ ಮೀಟ್ ಮಾಡಿ ಮಾತಾಡಿಸಿ ತುಂಬ ಖುಷಿ ಆಯಿತು. ಸೊ ಹಾಗೆ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡು ಮತ್ತು ಹಾಗೆ ಬರ್ತಾ ಇರ್ತಾರಲ್ವ, ಹಾಗಾಗಿ ಟೈಮ್ ಆಗೋದಿಲ್ಲ ಅಷ್ಟು ಕ್ಲೋಸಾಗಿ ಮಾತಾಡಿಸ್ಕೊಂಡು ಇರೋದಕ್ಕೆ ಅಂತಂದ್ಬಿಟ್ಟು. ಎಲ್ಲ ಗೆಸ್ಟ್ಗಳು ಬರ್ತಾನೆ ಇರ್ತಾರೆ. ಸರಿ ಅಂತಂದ್ಬಿಟ್ಟು ನಾವು ಈಗ ಈ ಕಡೆ ಕಿಚನ್ ನೋಡೋಣ ಅಂತೇಳಿ ಬಂದವು. ಮತ್ತು ಹಾಗೆಯೇ ಅಲ್ಲೇ ಪ್ರಸಾದ ಎಲ್ಲ ಇತ್ತು, ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಸೊ ಹಾಗೆ ಅದನ್ನು ಕೂಡ ನಾವು ಪ್ರಸಾದ ತೊಗೊಂಡು ಮನೆಯೆಲ್ಲ ಒಂದು ರೌಂಡು ಎಲ್ಲ ನೋಡ್ಕೊಂಡು ಬಂದು ಹೇಗಿದೆ ಅಂತ ಅಂದ್ಬಿಟ್ಟು. ಅಕ್ಕ ಈಗ ಈ ಕಡೆ ಅವನ ಆಟ ಪಾಪ ಬಾಡಿಗೆ ಹೋಗೋದು ಸೋಮವಾರ ಒಂದು ಪಾಪ. ಹಾಗೆ ಮನೆಯೆಲ್ಲ ನೋಡಿಕೊಂಡು ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಮತ್ತು ಹಾಗೆಯೇ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾಯಿದ್ವು. ತುಂಬ ಜನ ಇದ್ದಿದ್ದರಿಂದ ಊಟಕ್ಕೆ ಕೂತ್ಕೊಳ್ಳೋದಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಮತ್ತು ಹಾಗೆ ಆಮೇಲೆಲ್ಲ ನಾವು ಕೂಡ ಕೂತ್ಕೊಂಡು ಎಲ್ಲ ಊಟ ಮಾಡಿದ್ವು. ಊಟ ಮುಗಿಸ್ಕೊಂಡು ಹಾಗೆ ಇಲ್ಲೇ ನಮ್ಮ ದೊಡ್ಡಪ್ಪವ್ರ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಸೊ ಇಲ್ಲೂ ಕೂಡ ಎಲ್ಲ ಮಾತಾಡಿಸ್ಕೊಂಡು ಮತ್ತು ಹಾಗೆಯೇ ಊರಿಗೆ ಹೊರಡೋಣ ಅಂತಂದ್ಬಿಟ್ಟು. ಮತ್ತು ಹಾಗೆ ನಮ್ಮ ಚಿಕ್ಕಮ್ಮ ಇಲ್ಲ ಹಿಂಗೆ ಬಂದುಬಿಟ್ಟು ಹೋಗಿ ಅಂತ ಅಂದರು. ಮತ್ತು ಅಮ್ಮವರು ಆಗಲೇ ಬ್ಯಾಗೆಲ್ಲ ತೊಗೊಂಡು ಬಂದಿದ್ರು. ಅಮ್ಮ ಹಿಂಗಿಂದಲೇ ಹೋಗೋಣ ಅಂತಂದ್ಬಿಟ್ಟು. ನಮ್ಮ ಚಿಕ್ಕಮ್ಮ ಇದ್ದು ಇಲ್ಲ ಇಷ್ಟು ಹತ್ರ ಬಂದಿದ್ದೀರಾ, ಮನೆಗೆ ಬಂದುಬಿಟ್ಟು ಹೋಗಿ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಹೊರಟ್ವು. ನೋಡಿ, ನಾನು ಎಲೆಡಿಕೆ ಹಾಕ್ಕೊಂಡಿದ್ದೆ. ಅಲ್ಲಿ ನಮ್ಮ ದೊಡ್ಡಪ್ಪರ ಮನೆಗೆ ಹೋದಾಗ ನಮ್ಮ ಅಮ್ಮನಿಗೆ ನಮ್ಮ ಚಿಕ್ಕಮ್ಮವ್ರಿಗೆ ಎಲ್ಲರಿಗೂ ಎಲೆಡಿಕೆ ಹಾಕ್ಕೊಳ್ಳಿ ಅಂತಂದರು. ಅವರು ಇಲ್ಲ ಬೇಡಪ್ಪ, ಎಲ್ಲ ಕೆಂಪಕ್ಕಾಗುತ್ತೆ ಬೇಡ ಅಂತ ಹೇಳ್ತಾಯಿದ್ರು. ಸರಿ ನಮ್ಮ ಮನೆಯವ್ರು ಇದ್ದು ಹೋಲಿ ನಮಗೆ ಹಾಕೋ ನಾವಿಬ್ಬರು ಹಾಕ್ಕೊಳ್ಳೋಣ ಅಂತಂದರು.
ಅವ್ರಿಗೇನಕ್ಕೆ ಬೇಜಾರು ಮಾಡಬೇಕು ಅಂತಂದ್ಬಿಟ್ಟು ಸೊ ನಾನು ಮತ್ತು ಹಾಗೆ ನಮ್ಮ ಮನೆಯವರು ಇಬ್ಬರು ಕೂಡ ಹೆಲಟ್ಗೆ ಹಾಕ್ಕೊಂಡ್ವು. ಮತ್ತು ಹಾಗೆ ನಮ್ಮ ದೊಡ್ಡ ಮಾವ ಕೂಡ ಮನೆಗೆ ಬರ್ತಾಯಿದ್ದಾರೆ. ಅವರು ನಾವು ಮನೆ ಕಟ್ತಾ ಇದ್ದೀವಲ್ಲ ನೋಡಬೇಕು ನಾನು ಅಂತಂದ್ಬಿಟ್ಟು ಬರ್ತಾಯಿದ್ದಾರೆ. ಅವರು ಕೂಡ ಅಲ್ಲಿ ಗೃಹಪ್ರವೇಶಕ್ಕೆ ಬಂದಿದ್ರಲ್ವ, ಸರಿ ನಾನು ತುಮಕೂರಿಗೆ ಬರ್ತೀನಿ ಅಂತಂದ್ಬಿಟ್ಟು ಅವರು ಕೂಡ ನಮ್ಮ ಜೊತೆ ಬರ್ತಾಯಿದ್ದಾರೆ. ಈಗ ತಾನೇ ನಾವು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಬಂದವು. ನಮ್ಮ ಚಿಕ್ಕಪ್ಪ ಬಂದಿರಲಿಲ್ಲ ಗೃಹಪ್ರವೇಶಕ್ಕೆ, ಸೊ ಅವ್ರನ್ನೂ ಕೂಡ ಹಾಗೆ ಮಾತಾಡಿಸ್ತಾ ಇದ್ದೀವಿ. ಹಂಗೆ ಹೋಗ್ತಿದ್ರು ಮಾತಾಡಿಸ್ದಂಗೆ ಅಂತ ಕೇಳ್ತಾಯಿದ್ರು. ಇಲ್ಲ ಸರಿ ಅಲ್ಲ ಬಂದಿದ್ದೀವಲ್ಲ ಅಂದ್ಬಿಟ್ಟು ಈಗ ಹಾಗೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೀವಿ. ಮತ್ತು ಹಾಗೆ ಟೈಮ್ ಆಯ್ತಕ್ಕ ಹೊರಡ್ತೀವಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಸ್ವಲ್ಪ ಏನಾದರೂ ಕಾಫಿನ ಏನಾದರೂ ಮಾಡ್ತೀನಿ ಅಂದರು. ನಮ್ಮ ಮನೆಯವ್ರಿದ್ದು ಬೇಡ ಲೆಮನ್ದು ಜ್ಯೂಸ್ ಮಾಡಿಕೊಡಿ ಅಂತಂದರು. ಸರಿ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಲೆಮನ್ ಜ್ಯೂಸ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಮಾವ ಇದು ನಂದೊಂದು ಹಂಗೆ ಸ್ವಲ್ಪ ಫೋಟೋ ತೆಗೆಯಮ್ಮ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಹಾಗೆಯೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಹಾಗೆ ನಗ್ತಾಯಿದ್ರು ಎಲ್ಲರೂ. ಇನ್ನೇನೀಗ ಲೆಮನ್ ತೊಗೊಂಡು ಬರೋಕ್ಕೆ ಅಂತ ಹೋಗಿತ್ತು ನಮ್ಮ ಚಿಕ್ಕಮ್ಮ, ಜ್ಯೂಸ್ ಮಾಡಿಕೊಟ್ರು. ಜ್ಯೂಸು ಕೂಡ ಕುಡಿದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಾವು ತುಮಕೂರಿಗೆ ರೀಚ್ ಆದವು. ನಮ್ಮ ಮಾವ ಇದ್ದು ಇಲ್ಲ ಸೀದಾ ಸೈಟ್ ಹತ್ರ ನಡೀರಿ, ಅಲ್ಲಿ ನೋಡಿಕೊಂಡು ಆಮೇಲೆ ಬರೋಣ ಅಂತಂತಂದರು. ನಾವು ಆಲ್ಮೋಸ್ಟ್ ಅಲ್ಲೇ ಹತ್ತತ್ರ 5-5:30 ಆಗಿತ್ತು ನಾವು ತುಮಕೂರು ರೀಚ್ ಆಗೋ ಅಷ್ಟೊತ್ತಿಗೆ. ಅವರು ಬೆಳಗ್ಗೆನೇ ನಾನು ಹೊರಡ್ತೀನಿ ಊರಿಗೆ ಅಂತಂದ್ಬಿಟ್ಟು, ಬೆಳಗ್ಗೆ ಬರೋದಕ್ಕಾಗಲ್ವಲ್ಲ ಸೈಟ್ ಹತ್ರ ನೋಡೋದಕ್ಕೆ, ನಾನು ಊರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸಂಜೆನೇ ನಾವು ಸೀದಾ ಮನೆಗೆ ಹೋಗಲಿಲ್ಲ, ಹೀಗೆ ಸೀದಾ ಸೈಟ್ ಹತ್ರ ಬಂದವು. ಇವಾಗೆಲ್ಲ ನಾನು ನೋಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನಮ್ಮ ಮಾವನವ್ರಿಗೂ ಕೂಡ. ಆಮೇಲೆ ಹಾಗೆಯೇ ಎಲ್ಲ ನೋಡ್ತಿದ್ರು ಏನೇನು ಹೆಂಗೆ ಮಾಡಿದ್ದಾರೆ ಏನು ಎತ್ತ. ಮತ್ತು ಹಾಗೆಯೇ ಪ್ಲ್ಯಾನ್ ಎಲ್ಲ ಕೇಳ್ತಾಯಿದ್ರು, ಯಾವ ಥರ ಬಂದಿದೆ ಏನು ಪ್ಲ್ಯಾನು ಅಂತೆಲ್ಲ ಕೇಳ್ತಿದ್ರು. ಈಗ ತಾನೇ ಸೈಟ್ ಹತ್ರದಿಂದ ಮನೆಗೆ ಬಂದವು. ಸೊ ಮನೆಗೆ ಬಂದ ಮೇಲೆ ಎಲ್ಲ ಕೂಡ ಫ್ರೆಶ್ ಅಪ್ ಆಗೋಣ ಅಂತೇಳೆಲ್ಲ ರೆಡಿ ಆಗ್ತಾಯಿದ್ದಾರೆ. ಮತ್ತು ಹಾಗೆಯೇ ಇದು ನೆಕ್ಸ್ಟ್ ಡೇ ಲಾಗ್ ಇದು. ಸೊ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಇವತ್ತು ವಾಸ್ಕಲ್ ಪೂಜೆ ಇದೆ ಹೊಸ ಮನೆಯದು. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಕ್ಕೂ ಮುಂಚೆನೇ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಹೊರಡೋಣ ಅಂತಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು 9:30-10 ಗಂಟೆ ಮೇಲೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಹೊರಡೋಣ ಅಂತಂದ್ಬಿಟ್ಟು ಎಲ್ಲ ಕೂಡ ಆಗಲೇ ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಬಿಟ್ಟು ಈಗ ನಾವು ಸೈಟ್ ಹತ್ರ ಬಂದಿದ್ದೀವಿ. ಸೊ ಇವಾಗ ಮೊದಲಿಗೆ ಇಲ್ಲೆಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ಮೊದಲಿಗೆ ದೀಪ ಹಚ್ಚಿಸ್ತಾ ಇದ್ದಾರೆ. ದೀಪ ಮೊದಲಿಗೆ ಹಚ್ಚಬೇಕಲ್ವ. ಸೊ ದೀಪ ಹಚ್ಚಿದ ಮೇಲೇ ಎಲ್ಲ ಕೆಲಸಗಳು ಕಾರ್ಯಗಳೆಲ್ಲ ಶುರು ಆಗೋದು. ಸೊ ಇವಾಗ ದೀಪ ಹಚ್ಬಿಟ್ಟು ಆದಮೇಲೆ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಹಾಗೆಯೇ ನಾನು ಇದು ವಾಸ್ಕಲ್ ಪೂಜೆಗೂ ಅಷ್ಟೇ ಯಾರನ್ನೂ ಕೂಡ ಇನ್ವೈಟ್ ಮಾಡಿರಲಿಲ್ಲ. ಜಸ್ಟ್ ಸಿಂಪಲ್ಲಾಗೇ ನಾವು ವಾಸ್ಕಲ್ ಪೂಜೆನ ನೆರವೇರಿಸಿದ್ವು. ಚಕ್ರವರ್ತಿ ಸಮುಜಾಯ ಸಾರ್ವಭೌಮಾಯ ವಿದ್ಮಹೇ ವಿಷ್ಣು ಪತ್ನೇ ನಮಸ್ಕಾರ. ಬರೀ ಹೂವು ಮಾಡಿದ್ದು ಅರ್ಥ ಸಾಕು.
ಹೂವು ಕೈಲಿಟ್ಕೊಂಡ್ರೆ ಬರ್ದಿದ್ದು ನವರತ್ನಗಳೆಲ್ಲ ಪೂಜೆ ಮಾಡಿ ಇಲ್ಲಿ ಇಡಿಸ್ತೀವಿ. ನಿಧಿ ನಿಕ್ಷೇಪಗಳು ಇರಬೇಕು ಅಂತ ಬರ್ತನ ಬರಬಾರ್ದು ಅಂತ. ಹಾಗಾಗಿ ಪೂಜೆ ಮಾಡೋ 2ನೇ ಹಂತದಲ್ಲಿ ಆ ಎಲ್ಲ ದೋಷ ನಿವಾರಣೆಯಾಗಿ ಸ್ಥಿರವಾದಂಥ ದ್ವಾರ ಮಹಾಲಕ್ಷ್ಮಿ ಮಂದಿರದಿಂದ ಒಳ್ಳೆಯದಾದಂಥ ಅನುಗ್ರಹವಾಗಲಿ ಅಂತೇಳಿ ಪೂಜೆ ಮಾಡ್ತಾ ಇದ್ದೀವಿ ಅಂತೇಳಿ ಪ್ರಾರ್ಥಿಸ್ಕೊಂಡು ತಲೆ ಬಾಳು ಅಂದರೆ ತಲೆ सुंदर ऋग्वेदो यजुर्वेदो सामवेदो अथर्वणः अन्यैषा सर्वे कलशां समाश्रिताः आयान्तु देव पूजार्थं प्रत्यक्षैकारकाः गङ्गे किं नैचैव गोदावरी सरस्वती नर्मदा सिन्धु कावेरी जलेऽस्मिन् सन्निधिं कुरु ॐ आपो वायुं सर्वं विश्वात् भूतान्या पत्राणा वा आपस्तु आपन्नामो सम्प्राणा गोविराणा पश्वाना प्रचण्डागत्या भूयोगित्या भूतत्वमाप्तवेदा आपो पूर्वस्वरामो वेदिके सरस्वती ನೀವು ತಲೆಗೆ ಸಮಾವಾಪ್ತ್ಯರ್ಥಂ ಮಹಾಗಣಪತಿ ಪ್ರಾರ್ಥನಾ ಕಾರ್ಯಕ್ಕೆ ಗಣಪತಿನ ಪ್ರಾರ್ಥನೆ ಮಾಡಿಕೊಡ್ರಿ. ಪ್ರಾರ್ಥಮತ್ಯಾನ್ ಸಂಧ್ಯಾ ವೇದ ಮಾತ್ರ ಗಾಯ ಗಣಪತಿ ಗಾಯತ್ರಿ ಭಾಸ್ವಿಟ್ಟು ಗಾಯತ್ರಿ ಭಾಸ್ವತೆ ನಮಃ ಪ್ರಥಮಾತ್ಮನೆ ನಮಃ ದ್ವಿತೀಯಾತ್ಮನೆ ನಮಃ ಪಂಚಭೂತಾತ್ಮನೆ ನಮಃ ಆವೈತ ಮಹಾಗಣಪತಿಂ ಸಾಧ್ಯಂ ತ್ರಿವತ್ಸಂ ಮಣಿನಾಯೋಜಿತಮಯ ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯನಾಮಃ ಕಾಲೇ ನೀವು ಹೇಳಿದ್ರೆ ನಮ್ಮ ಇಲ್ಲಿಂದ ಮಾಮೂಲು ದೇವ್ರ ಮನೆ ದಿನ ಭಾಳ ಇದು ಮಾಡ್ಬೇಕು. ಓಂ ಆಪೋ ದಾತನ ಆಪೋ ದಾತನ ಮಹರಣ ಮಾತರಃ ಆಪೋ ಜನಯತಾಯ ನಮಃ. ಹೊರ್ಕೊಂಡು ಗಂಧ ಹೋದ್ರೆ पुष्पे ओम शांति 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 ओम सहस्रशीर्षा पुरुषः सहस्राक्षसहस्रपात् सभूमिं विश्वतो अत्यतिष्ठशाङ्गलं ಆ ಸೈಡ್ ಆಗಿ ಬಿಳಿ ದಾರ ಇದೆಲ್ಲ ಕಟ್ಕೊಡ್ರಿ. ದಾರನೇ ಕಟ್ಕೊಡ್ರಿ, ಬಿಗಿಯಾಗೂ ಇರುತ್ತೆ, ಗಾಳಿಗೂ ಕಿತ್ತೋಗಲ್ಲ. ಹೌದೌದು ಹಿಂದೆ ಐತೆ ಗೊಳಮಕ್ಕಿ ಅದು ಹಂಗೆ ಅಪ್ಪಾಜಿ ಕೊಡಬೇಕು. ಸರಿ ಬಂದಿರ್ಬೇಕಾಗ ಒಂದು ಜನ ಬಾವಿ ಮೇಲೆ ಈ ಕಡೆ ತುಡಿ ಐತಲ್ಲ, ತುಡಿ ಕಟ್ಟಾಗುತ್ತೆ. ಇಬ್ಬರೇ ಇರುತ್ತಲ್ಲ, ಕಾಲು ಕುತ್ಕೊಂಡ್ಬಿಡುತ್ತೆ ಅಂತ. ಹಾಂ ಹೌದಲ್ಲ, ಎಷ್ಟು ಇದು ಮಾಡಿರ್ತಾರಲ್ಲ ಹೆಸರೇನಾರು ಸುಮಾರು ಇಲ್ಲ. ಕಾರ್ಪೆಂಟ್ರಿಗೆ ಗಾರಿ ಗಾರಿ ಮೇಸ್ತ್ರಿ, ಕಾರ್ಪೆಂಟ್ರಿ ಮೇಸ್ತ್ರಿ. ಸ್ವೀಟ್ ಹಂಗೆ ಇರಲ್ಲ, ಓಪನ್ ಮಾಡೋದು ಇಲ್ಲ ಟೈಮ್ ಅಡಿಗೆ ಆಗಬೇಕು.
आदित्य मठ्गोराधाय नमः ओम धूमकेतवे नमः ओम गणाध श्रीधराय नमः बापे ಖುಷಿ ಇದ್ರ ಮೇಲೆ ಇಡುತ್ತೆ ಮಟ್ಟಗೋಲು ಇದ್ರ ಮೇಲೆ ಖುಷಿ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅದೋಕ್ಷ ಜಾಲಿ ಮಾಡಿ ಮುದ್ದ ಮಾಡಿ ಹಿಂಗೆ ಇದಕ್ಕೆ ಎಲ್ಲದಕ್ಕೂ ಸೇರಿಸಿ ಮುಂದಕ್ಕೆ ಬರಂಗ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶಶಾಂಗಂ ಗುರುಂ ಗುರುಂ ಸುಗಂ ಗಣಪತಿಮನೋಹರಂ ಶಿಲಾಗುಲ್ಪಸಂಸ್ಥಂ ಗೋಪೋಯಂ ಗೋಪೋಯಂ ಪ್ರತ್ಯಗೃಹ್ಯತಾಂ ಎಲ್ಲರಿಕೆ ಹೇಳಿದ್ರೆ ಅಲ್ಲೂ ಎಲ್ಲರಿಕೆ ಇದ್ರೆ ಬೆಂದರ್ಸಿದ್ವಿ ಬಾಗಿಲ ಮೇಲೆ ಆತ್ಮೆ ನಮಃ ಪಂಚಭೂತಾ ಓಂ ಪ್ರಥಮಾತ್ಮೆ ನಮಃ ಓಂ ದ್ವಿತೀಯಾತ್ಮೆ ನಮಃ ಓಂ ಪಂಚಭೂತಾತ್ಮೆ ಪರ್ಯಾಮಿ ನವರತ್ನಗಳು ವಾಸ್ತು ಪ್ರತಿಮೆ ತಗೊಳ್ಳಿ ಅವನು ವಾಸ್ತು ಪ್ರತಿಮೆ ಅನುಗ್ರಹವಾಗುತ್ತದೆ ವಾಸ್ತು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದು ವಾಸ್ತು ನಾನು ತೋರಿಸಿದ್ದೇನೆ ಸರ್ ಹಂಗೆ ಒಳಗೆ ಮಧ್ಯ ಭಾಗಕ್ಕೆ ವಾಸ್ತು ಓಂ ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ವಾಸೋ ಅನಂತ ಪುಣ್ಯಪದಂ ಅರ್ಥಶಾಂತಿಂ ಪ್ರಯಚ್ಛನೇ ಅವರನ್ನು ಪ್ರಾರ್ಥನೆ ಮಾಡ್ಕೊಂಡು ಅದಿರೋದು ಹಿರಣ್ಯಗರ್ಭಗರ್ಭಸ್ಥಂ ಹೇಮ ಬೀಜಂ ವಾಸೋ ಅನಂತ ಪುಣ್ಯ ಅಂದರೆ ಅವರಷ್ಟು ನಿಧಿ ಇರಬೇಕು ಅಂತ ಹಾಗಾಗಿ ಮನೆಗೆ ತುಂಬ ಯಾವುದೋ ಒಬ್ಬರು ಭಕ್ತರ ಕೊಡಬೇಡ ನಿಧಿ ಇದೆ ಅಂದರೆ ಶ್ರೀಮಂತಿಕೆ ಇದೆ ಆ ರೀತಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅನ್ನಧಾನ್ಯ ಸಮೃದ್ಧಿ ಆಗುತ್ತದೆ ಪ್ರಾರ್ಥನೆ ತುಂಬ ಮಕ್ಕಳು ಕೂಡ ಶಾಸ್ತ್ರ ಅದು ಸೇರಿಸಿ ಒಂದು ಗಡಿ ಫೋನ್ ಮಾಡ್ಕೊಳ್ಳ ಲಕ್ಷ್ಮೀ ವರ್ಷ ಕೈಲಿಟ್ಕೊಂಡು ದೇವರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆದಲ್ಲಿ ಹತ್ತಿರ ಇಟ್ಕೊಂಡು ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇನ್ನೊಂದು ತಟ್ಟೆ ಇದ್ದರೆ ಹಾಕಿ ರೆಡಿ ಮಾಡ್ಕೊಂಡು ಅದೆರಡು ಸಿಕ್ಕಿಡು ಇದು ಕಡಿಕೆ ಆಮೇಲೆ ಕೊಡೋಕೆ ತಗೊಳ್ಳೋದು ಪ್ರಸಾದ ಸಿದ್ಧಿರಸ್ತು ಪ್ರಸಾದ ಸಿದ್ಧಿರಸ್ತು ಸಹಸ್ರ ಸಂಗಳಾದಿ ಭವಂತು ಆಚರಿತ ಪೂಜಾ ಫಲಪ್ರಸಾದ ಸಿದ್ಧಿರಸ್ತು ಆರತಿ ಮಾಡಿ ಬನ್ನಿ ಸೇವಾ ಮಾಡ್ತವ್ರೆ ಪ್ರಸಾದ ಸಿದ್ಧಿರಸ್ತು ಸಮಸ್ತ ಸಂಗಳಾದಿ ಫಲಪ್ರಸಾದ ಸಿದ್ಧಿರಸ್ತು ಬಂದ ಓಂ ಅಪ್ಯಾನಂತರಾಯಾಯ ಸರ್ವಸ್ತೋಮೋತಿರಾತ್ಮ ಉತ್ತಮಃ ಭವತಿ ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವಮೇವ ತೇನಾಶ್ರೋತಿ ಸರ್ವೈತಿ ಬಾಳೆಹಣ್ಣು ಎಲೆ ನೋಡ್ರಿ ಕೆಲ್ಸಗಾರ ಯಾರು ಹೆಲ್ಪರ್ ಇದ್ದಾರೆ ಬರೋಣ ಎಲ್ಲರೂ ಸ್ವೀಟ್ ಕೊಡಿ ಬಾ ಮಕ್ಕುಟ ಹೇಳ್ಬಿಡಿ ಎಲ್ಲರೂ ಪೂಜೆ ಮಾಡ್ರಿ ಹೂವು ಸ್ವೀಟ್ ಕೊಡ್ತಿದ್ದಾರೆ ಚಿಮ್ನಿ ಪಾಯಸಕ್ಕೆ ಹೋಗ್ತಾರೆ ಕಂಡೀಷನ್ ನನಗೆ
ಇಲ್ಲಿ ಬನ್ನಿ. ಈಗ ತಾನೇ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಸೊ ನಾವು ಕೂಡ ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಎಲ್ಲ ನೋಡ್ತಾ ಇದ್ವು. ಮತ್ತು ಹಾಗೆಯೇ ಜೊತೆಗೆ ನಾವು ಪೂಜೆ ಮಾಡಬೇಕಾದ್ರೇ ಇದು ಇಟ್ಟಿಗೆದು ಲೋಡ್ ಕೂಡ ಬಂದಿತ್ತು. ಸೊ ಹಾಗೆ ಹೇಗೆ ಕಟ್ತಾ ಇದ್ದಾರೆ ಅಂತೆಲ್ಲ ನೋಡ್ತಿದ್ದೆ. ಆಗಲೇ ಆಲ್ರೆಡಿ ಗೋಡೆ ಎಲ್ಲ ಕಟ್ತಾ ಇದ್ದರು. ಮತ್ತು ಹಾಗೆ ಜೊತೆಗೆ ಕಿಟಕಿಗಳೆಲ್ಲ ತೊಗೊಂಡು ಬಂದಿದ್ದರು. ಸೊ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವು. ಒಂದು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಇದ್ದು ಮನೆಗೆ ನಾವು ಕೂಡ ಹೊರಟ್ವು. ಇವರು ಬೋರ್ ಹಾಕ್ಸವ್ರೆ. ಈಗ ತಾನೇ ನೋಡಿ ಮನೆಗೆ ಬಂದಾದಮೇಲೆ ಇವಾಗ ನಮ್ಮ ಪ್ರತಿ ಇದ್ದು ಲೆಮನ್ ಟೀ ಮಾಡ್ಕೊಡಮ್ಮ ಅಂತಂದ. ಸರಿ ಅಂದ್ಬಿಟ್ಟು ಈ ಕಡೆ ಲೆಮನ್ ಟೀ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಮತ್ತು ಜೊತೆಗೆ ಈಗ ಒಬ್ಬಟ್ಟು ಮಾಡೋದಕ್ಕೆ ಅಂತಂದ್ಬಿಟ್ಟು ಒಂದು ಕಡೆ ನೀರು ಕೂಡ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈ ಕಡೆ ಬೇಳೆ ಮತ್ತು ಹಾಗೆ ಮೈದಾ ಹಿಟ್ಟು ಎಲ್ಲ ಕಲಸಿಡೋಣ ಅಂತೇಳಿ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಕನಕ ಕಲಸಿಟ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ, ನಾನು ಹೂರಣ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಸಿಟ್ಟೆಲ್ಲ ತಿರುಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಲೆಮನ್ ಟೀ ಕುಡಿತಾಯಿದ್ದೀವಿ. ನಮ್ಮ ಪ್ರತಿಗೆ ತುಂಬಾ ಇಷ್ಟ ಲೆಮನ್ ಟೀ. ಅವಾಗವಾಗ ಮಾಡಿಸ್ಕೊಂಡು ಕುಡಿತಾನೆ ಇರ್ತಾನೆ ಅವನು. ಸೊ ಇವಾಗ ಅಲ್ಲಿಂದ ಬಂದ್ವಲ್ಲ, ತುಂಬಾ ಸ್ವಲ್ಪ ತಲೆನೋವಾಗ್ತಾಯಿದೆ ಕಣಮ್ಮ ಅಂತಂದ. ಹಾಗಾಗಿ ಇವಾಗ ಲೆಮನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಮತ್ತು ಹಾಗೆ ನಮ್ಮ ಮನೆಯವರು ಅಲ್ಲೇ ಇದ್ದರು ಸೈಟ್ ಹತ್ರನೇ. ಇವರು ಬರ್ತೀನಿ, ನೀವು ನಡೀರಿ, ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತಲ್ವ ಅಂದ್ಬಿಟ್ಟು ನೀವು ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತೇಳಿ ನಾವು ಬಂದವು. ಈಗ ಬಂದಮೇಲೆ ಇವಾಗ ಎಲ್ಲ ಟೀ ಎಲ್ಲ ಕುಡಿದ್ಬಿಟ್ಟು ಈ ಕಡೆ ನೋಡಿ ಎಲ್ಲ ಕನಕ ಕಲಸೋದಕ್ಕೆ ಅಂತೇಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಬೇಳೆ ಕೂಡ ಬೇಯ್ತಾ ಇದೆ ಒಬ್ಬಟ್ಟಿಗೆ ಅಂತ ಅಂದ್ಬಿಟ್ಟು ಹೂರಣ ಎಲ್ಲ ರುಬ್ಕೊಂಡು ಸಾರೆಲ್ಲ ಮಾಡಿ ಎತ್ತಿಟ್ಕೊಂಡೆ. ಮತ್ತು ಹಾಗೆ ಈಗ ಫೈನಲಿ ಈಗ ಒಬ್ಬಟ್ಟು ಕೂಡ ತೊಡ್ತಾ ಇದ್ದೀನಿ. ಸೊ ಮನೇಲಿ ಸೃಷ್ಟಿ ಕೂಡ ಇರಲಿಲ್ಲ. ಸೃಷ್ಟಿನೂ ಮತ್ತು ಅವರಪ್ಪ ಹೊರಗಡೆ ಹೋಗಿದ್ದರು. ಸೊ ಎಲ್ಲ ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ನಾನು ಅಷ್ಟಾಗಿ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಮತ್ತು ಹಾಗೆಯೇ ಪ್ರತಿಗೆ ಎಕ್ಸಾಮ್ ಇರೋದ್ರಿಂದ ಅವನು ಕೂಡ ಓದ್ಕೊಳ್ತಾ ಇದ್ದ. ಇವಾಗ ತಾನೇ ನೋಡಿ ಎಲ್ಲ ಕೂತ್ಕೊಂಡೆಲ್ಲ ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.